ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ಟಿ.ವಿ. ಸತ್ಯನಾರಾಯಣ ಅವರಿಂದ. ಚಾಂದ್ರಮಾನದಲ್ಲಿ ಬರುವ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯಮೆಯ ದಿನದಿಂದ ದಶಮೀಪೂರ್ತ 9 ರಾತ್ರಿ 10 ಹಗಲುಗಳಲ್ಲಿ ನಿರಂತರವಾಗಿ ನಡೆಯುವ ದುರ್ಗಾದೇವಿಯ ಉಪಾಸನೆಯ ಹಬ್ಬವೇ ನವರಾತ್ರೋತ್ಸವ. ಇದಕ್ಕೆ ಆಡು ನುಡಿಯಲ್ಲಿ ಮಾರ್ನವಮಿಯ ಹಬ್ಬ, ಮಾನವಮಿ ಉತ್ಸವ ಎಂದು ಹೆಸರಿದೆ. 9 ರಾತ್ರಿಗಳಲ್ಲಿ ದೇವಿ ಪರಾಂಬಿಕೆಯ ಪೂಜೆಯು ನಡೆಯುವ ಕಾರಣ ಇದಕ್ಕೆ ನವರಾತ್ರೋತ್ಸವ, ನವರಾತ್ರ ಹಬ್ಬ, ನವರಾತ್ರ ವ್ರತ, ನವರಾತ್ರ ಪರ್ವ ಎಂದೆಲ್ಲ ಹೆಸರುಗಳು ಬಂದಿವೆ. ಶರದೃತುವಿನಲ್ಲಿ ಇದು ಬರುವುದರಿಂದ ಶರನ್ನವರಾತ್ರ ವ್ರತ ಎಂಬ ಹೆಸರೂ ಇದೆ. ಶರದೃತುವು ಬಂದಾಗ ಆಕಾಶದಲ್ಲಿ ಮೋಡಗಳು ಮಳೆ ಸುರಿಸಿ ಬೆಳ್ಳಗಾಗಿರುತ್ತವೆ. ಗಾಳಿಯು ಹಿತಕರವಾಗಿ ಬೀಸುತ್ತಿರುತ್ತದೆ. ವಾತಾವರಣವು ಪ್ರಶಾಂತವಾಗಿ ತಣ್ಣಗಿರುತ್ತದೆ. ಇಂತಹ ನಿರ್ಮಲವಾದ ಪ್ರಶಸ್ತವಾದ ಕಾಲದಲ್ಲಿ ದುರ್ಗಾ ಮಾತೆಯ ಪೂಜೆಯು ಶುಭಕರವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆಶ್ವಯುಜ ಶುಕ್ಲ ದಶಮಿಯ ದಿನ ಈ ವ್ರತವು ಮುಗಿಯುವುದರಿಂದ ನವರಾತ್ರಿ ಹಬ್ಬವನ್ನು ಮುಗಿಸಿ ಪಾರಣೆ ಮಾಡುವುದರಿಂದ ಸಂಜೆ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಮರವನ್ನು ಪೂಜಿಸಿ ಅದರ ಪತ್ರೆಗಳಿಂದ ದೇವರನ್ನು ಪೂಜಿಸಿ ಈ ಹಬ್ಬವನ್ನು ಪೂರ್ಣ ಮಾಡುವುದರಿಂದ ಇದಕ್ಕೆ ದಸರಾ ಹಬ್ಬ ಎಂಬ ಹೆಸರೂ ಇದೆ. ಆದರೆ ಆಡು ನುಡಿಯಲ್ಲಿ ನವರಾತ್ರಿ ವ್ರತ, ನವರಾತ್ರಿ ಹಬ್ಬ, ನವರಾತ್ರಿ ಉತ್ಸವ ಎಂದೇ ಹೇಳಲ್ಪಡುತ್ತದೆ. ಸಾಮಾನ್ಯವಾಗಿ ದುರ್ಗಾ ಪೂಜೆಯನ್ನು ಮನೆಗಳಲ್ಲಿ ಮಾಡಿದಾಗ ನವರಾತ್ರಿ ಹಬ್ಬ ಎಂದು ಜನರು ದೀಕ್ಷಾಬದ್ಧರಾಗಿ ನಿಯಮಪೂರ್ವಕವಾಗಿ ನೇಮನಿಷ್ಠೆಗಳಿಂದ ಉಪವಾಸ ಪಾರಣೆಗಳಿಂದ ದೇವಿಯನ್ನು ಪೂಜಿಸಿದರೆ ನವರಾತ್ರ ವ್ರತವೆಂದು ದೇವಾಲಯ, ಮಠಮಂದಿರಗಳು, ಸಂಘ ಸಂಸ್ಥೆಗಳಲ್ಲಿ ದೇವಿ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಿದರೆ ಅದು ನವರಾತ್ರೋತ್ಸವ ಎಂದು ಕರೆಯಲ್ಪಡುತ್ತದೆ. ಇಂದು ಇಡೀ ಜಗತ್ತನ್ನು ಮಾತೃಶಕ್ತಿಯ ರೂಪಿನಿಂದ ವ್ಯಾಪಿಸಿರುವ ಆದಿಪರಾಶಕ್ತಿ ಜಗನ್ಮಾತೆ ಭಗವತಿ ಅಂಬಿಕೆಯನ್ನು ತಮ್ಮ ತಮ್ಮ ಮನೋಭಾವಗಳಿಗೆ ತಕ್ಕಂತೆ ನಾನಾ ರೂಪಗಳಲ್ಲಿ, ನಾನಾ ಹೆಸರುಗಳಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಜನರು ಪೂಜಿಸುತ್ತಾರೆ. ಪರಾಶಕ್ತಿಯ ಅಭಿವ್ಯಕ್ತಿಯಲ್ಲಿ ಮಾತೃಶಕ್ತಿಯು ಒಂದು ಮುಖ. ಯಾವ ಲೋಕಮಾತೆಯ ದೈವೀ ಸ್ವರೂಪವು ಸೌಮ್ಯಾವಸ್ಥೆಯಲ್ಲಿ ಜಗತ್ತಿನ ಚರಾಚರವಾದ ಜಡಜೀವಿಗಳ ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾಗಿ ಶಾಂತಿ, ಸಮಾಧಾನ, ನೆಮ್ಮದಿ, ಸುಖ, ಸಂತೋಷ, ಸಂಪತ್ತು, ತೃಪ್ತಿಗಳನ್ನು ನೀಡುವುದೋ ಅದೇ ದೈವೀ ತತ್ವವು ಭಯಂಕರಾವಸ್ಥೆಯಲ್ಲಿ ಲಯ, ಪ್ರಳಯಗಳಿಗೆ ಕಾರಣವಾಗಿ ಕಾರ್ಯಕ್ಷೋಭೆಯನ್ನು ಉಂಟು ಮಾಡುವುದೆಂದು ದೇವಿಯ ಮಹಿಮಾದಿಗಳನ್ನು ವರ್ಣಿಸುವ ಶಾಕ್ತ ಗ್ರಂಥಗಳು ಹೇಳುತ್ತವೆ. ಪುರುಷ ದೇವತೆಗಳ ಉಪಾಸನೆಯಂತೆ ಸ್ತ್ರೀ ದೇವತೆಗಳ ಉಪಾಸನೆಗೂ ಸಮಾನತೆಯ ಸಾಮರಸ್ಯವನ್ನು ನೀಡಿರುವ ಜೀವಂತ ಸತ್ಯವೇ ಮಾನವೀಯ ಧರ್ಮ. ಇದರಲ್ಲಿ ದುರ್ಗಾದೇವಿ ಉಪಾಸನೆಗೆ ಅತ್ಯಂತ ಶ್ರೇಷ್ಠವಾಗಿರುವ ಹಬ್ಬಗಳ ಸರಣಿಯೇ ನವರಾತ್ರಿ ಹಬ್ಬ. ನವರಾತ್ರಿಯಲ್ಲಿ ದುಷ್ಟ ದಮನ, ದುಷ್ಕರ್ಮಗಳ ಭಂಜನ, ಸಂಕಟ ನಿವಾರಣೆ, ಲೋಕದ ಜೀವಿಗಳ ಸಂರಕ್ಷಣೆಯೇ ಈ ದುರ್ಗಾದೇವಿಯ ಅವತಾರದ ಮುಖ್ಯ ಉದ್ದೇಶಗಳು. ಹೆಂಗಸು ಒಬ್ಬಳೇ ಆದರೂ ನೆಂಟಸ್ತಿಕೆಯ ಸಂಬಂಧದಿಂದ ಅವಳು ತಾಯಿ, ಚಿಕ್ಕಮ್ಮ, ಅಕ್ಕ, ತಂಗಿ, ದೊಡ್ಡಮ್ಮ, ಅತ್ತೆ, ಅಜ್ಜಿ, ಹೆಂಡತಿ ಮುಂತಾಗಿ ಎಲ್ಲ ರೀತಿಯಿಂದ ಬೇರೆ ಬೇರೆಯಾಗುತ್ತಾಳೆ. ಅದರಂತೆ ನವರಾತ್ರಿ ಹಬ್ಬದ ಆಚರಣೆಯಲ್ಲಿ ಸಂಕಲ್ಪ, ಉದ್ದೇಶ, ಅಗತ್ಯಗಳಿಗೆ ತಕ್ಕಂತೆ ಇವಳು ನಾನಾ ರೂಪಗಳನ್ನು ತಾಳಿ ಬೇರೆ ಬೇರೆ ಹೆಸರುಗಳನ್ನು ಪಡೆದು ಲೋಕ ಕಲ್ಯಾಣದ ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತಾಳೆ. ಮಂಗಳ ದೇವತೆಗಳಾದ ಸರಸ್ವತಿ, ಲಕ್ಷ್ಮೀ, ಪಾರ್ವತಿಯರೇ ನವರಾತ್ರಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಉಗ್ರ ರೂಪರಾಗಿ ಮಧುಕೈಟಭರು, ಮಹಿಷಾಸುರ, ಧೂಮ್ರಲೋಚನ, ಚಂಡಮುಂಡರು, ರಕ್ತಬೀಜಾಸುರ, ಶುಂಭ ನಿಶುಂಭರೆಂಬ ಉಗ್ರ ರಾಕ್ಷಸರನ್ನು, ಇವರ ಸೇನಾಸಹಿತರಾದ ಭೀಕರ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ. ಅಂಬಿಕಾ ಪರಮೇಶ್ವರಿಯು ಲೋಕ ಕಲ್ಯಾಣಕ್ಕಾಗಿ ಸಕಲ ಜೀವಿಗಳ ರಕ್ಷಣೆಗಾಗಿ ದುಷ್ಟ ಜನರನ್ನು ಕೊಂದು ಸಜ್ಜನರನ್ನು, ಮುಗ್ಧ ಜನರನ್ನು ಕಾಪಾಡಿ ಎಲ್ಲ ಜೀವಿಗಳನ್ನು ನೆಮ್ಮದಿಯಿಂದ ಬದುಕುವಂತೆ ಮಾಡುವುದಕ್ಕಾಗಿಯೇ ಚಂಡಿಕಾ ಮುಂತಾದ ಉಗ್ರ ರೂಪಗಳನ್ನು ತಾಳಿದಳು ಎನ್ನುವುದು ಪ್ರಾಚೀನ ಧಾರ್ಮಿಕ ಗ್ರಂಥಗಳಲ್ಲಿ ಉಕ್ತವಾಗಿರುವ ಮುಖ್ಯ ಸಂಗತಿ. ದುಷ್ಟರನ್ನು ಸದೆಬಡೆಯಬೇಕಾದರೆ ಉಗ್ರ ರೂಪವನ್ನೇ ತಾಳಬೇಕೇ ಹೊರತು ಸೌಮ್ಯ ರೂಪದಿಂದ ಸಾಧ್ಯವಿಲ್ಲ ಎನ್ನುವುದನ್ನು ದೇವಿಯು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾಳೆ ಎನ್ನುವುದೇ ನವರಾತ್ರಿ ಹಬ್ಬದ ಪರಮರಹಸ್ಯ. ಡಾಕ್ಟರ್ ಟಿ.ವಿ. ಸತ್ಯನಾರಾಯಣ ಅವರಿಂದ ದಸರಾ ಚಿಂತನ ಕೇಳಿದಿರಿ.